ಆದ್ರೆ ಆತನದು ಸಮಸ್ಯೆ ಏನೇ ಇದಿರ್ಬೋದು, ಆದ್ರೆ ಆ ಪುಟ್ಟ ಮಕ್ಳು ಏನ್ ಮಾಡಿದ್ದು ಅನ್ನುವಂಥದ್ದು 12 ವರ್ಷ 8 ವರ್ಷ ಇಬ್ರು ಹೆಣ್ಣು ಮಕ್ಕಳು. ಈಗಿನ ದಿನಮಾನದಲ್ಲಿ ಮದುವೆ ಆಗೋದು ದೊಡ್ಡ ವಿಷಯ ಅಲ್ಲ. ಮದುವೆ ಆದ ನಂತರದಲ್ಲಿ ಮಕ್ಕಳನ್ನ ಪಡೆಯೋದಕ್ಕೆ ಏನೆಲ್ಲಾ ಹರಕೆ ಹೊರ್ತಾರೆ, ಏನೆಲ್ಲಾ ಟ್ರೀಟ್ಮೆಂಟ್ ಮಾಡ್ತಾರೆ. ಆರಂಭದಲ್ಲಿ ಮಕ್ಳು ಬೇಡ ಅಂತ ದಿನ ದೂಡ್ತಾರೆ, ನಂತರದಲ್ಲಿ ಮಕ್ಳು ಬೇಕು ಅಂತ ಅನ್ನುವಂತಹ ಸಂದರ್ಭದಲ್ಲಿ ಮಕ್ಳು ಆಗೋದಿಲ್ಲ. ಆದ್ರೆ ಈತನ ಅದೃಷ್ಟಕ್ಕೆ ಇಬ್ಬರು ಕೂಡ ಹೆಣ್ಣು ಮಕ್ಕಳಾಗಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ಕೂರ್ಗ್ ಬಜ್ನ ಈ ವಿಡಿಯೋಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಕಳೆದ ಒಂದ್ 2 ತಿಂಗಳಿಂದ ನಾವು ಬೇರೆ ಬೇರೆ ಘಟನೆಗಳನ್ನ ಗಮನಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಸಂಬಂಧ, ಬಾಂಧವ್ಯ, ಪ್ರೀತಿ, ವೈವಾಹಿಕ ಜೀವನ ಹೇಗಿರ್ಬೇಕು, ಒಂದೊಂದು ಘಟನೆಗಳು ಒಂದೊಂದು ರೀತಿಯಾದಂತಹ ಪಾಠ ಅಂತ ಹೇಳೋದಕ್ಕಿಂತ ಒಂದೊಂದು ರೀತಿಯಲ್ಲಿ ನಮ್ಮನ್ನ ಚಿಂತನೆಗೆ ಒಳಪಡಿಸ್ತಾ ಇದೆ. ಕಾರಣ ಇಷ್ಟೇ, ನಾವು ಆಧುನಿಕತೆ ಜೀವನ ಸ್ಪೀಡ್ ಆಗಿ ಸಾಗ್ತಾ ಇದೆ. ಟೆಕ್ನಾಲಜಿ, ಜೆನ್ಸಿ, ಎಐ ಜನರೇಷನ್, ಎಐ ಯುಗದಲ್ಲಿ ನಾವಿದ್ದೇವೆ ಅನ್ನೋದನ್ನೆಲ್ಲ ಮಾತಾಡ್ತಾ ಇದ್ದೇವೆ. ಎಲ್ಲ ಇದ್ರೂ ಕೂಡ ನಮ್ಮಲ್ಲಿ ಈ ಭಾವನೆಗಳು, ಬಾಂಧವ್ಯ, ಸಂಬಂಧ, ಒಡನಾಟ ಎತ್ತ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ತುಂಬಾನೇ ಯೋಚನೆ ಮಾಡ್ಬೇಕಾದಂತಹ ಸಂದರ್ಭ, ಸನ್ನಿವೇಶ ಬಂದೊದಗಿದೆ ಅಂತ ಅನಿಸ್ತಾ ಇದೆ. ತಿಂಗಳ ಹಿಂದೆ ಪುಣೆಯಲ್ಲಿ ನಡೆದಂತಹ ಒಂದು ಘಟನೆ. ಐಷಾರಾಮಿ ಜೀವನ, ಕೋಟ್ಯಾಧೀಶ್ವರರು, ಬೇಕಾದಷ್ಟು ಆಸ್ತಿ ಇತ್ತು, ಹಣ ಇತ್ತು, ಮದುವೆಗೆ ಯೋಜನೆ ಮಾಡ್ಕೊಂಡಿದ್ರು. ನವೆಂಬರ್ ನಲ್ಲಿ ಮದುವೆ ಆಗ್ಬೇಕಾಗಿತ್ತು. 2 ಕುಟುಂಬದವರು ಕೂಡ ಕೋಟ್ಯಾಧೀಶ್ವರರು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡೋದಕ್ಕೆ ದೊಡ್ಡ ಅರಮನೆಯನ್ನೇ ಬುಕ್ ಮಾಡ್ಕೊಂಡಿದ್ರು. ಸಂಬಂಧಿಕರು ಅಲ್ಲಿಗೆ ಹೋಗೋದಕ್ಕಾಗಿ 2 ಫ್ಲೈಟ್ ಅನ್ನು ಕೂಡ ರಿಸರ್ವ್ ಮಾಡ್ಕೊಂಡಿದ್ರು. ಆದ್ರೆ ಆಗಿದ್ದೇನು, ಮದುವೆ ತಯಾರಿಯಲ್ಲಿದ್ದಂತಹ 2 ಕುಟುಂಬದವರಿಗೆ ಆ ಹೆಣ್ಣು ಮಗಳು ಮಾಡಿದಂತಹ ಕೃತ್ಯ ಇಡೀ ದೇಶವನ್ನೇ ತಲ್ಲಣಗೊಳಿಸಿತ್ತು. ಕೇತನ್ ಅಗರ್ವಾಲ್ ಪ್ರಕರಣ, ಅದರ ವಿಚಾರ ಒಂದು ಕಡೆ. ಆದ್ರೆ ಅದಾದ ನಂತರದಲ್ಲಿ ಬೆಂಗಳೂರಲ್ಲಿ ಆದಂತಹ ಒಂದು ಘಟನೆ. ತನ್ನ ಇಷ್ಟದಂತೆ ನನ್ನನ್ನು ಇರ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋಂತಹ ಕಾರಣಕ್ಕಾಗಿ ತನ್ನ ಕುಟುಂಬದವರನ್ನ ಮಗಳು ಹತ್ಯೆ ಮಾಡಿದಂತಹ ಪ್ರಕರಣ, ತಂದೆ ತಾಯಿಯನ್ನ ಭೀಕರವಾಗಿ ಕೊಂದಂತಹ ಪ್ರಕರಣ ಕೂಡ ನಡೆದಿತ್ತು. ಇನ್ನು ಅದಕ್ಕೆಲ್ಲ ತದ್ವಿರುದ್ಧ ಅನ್ನುವಂತ ರೀತಿಯಲ್ಲಿ ಇತ್ತೀಚೆಗಷ್ಟೇ ಮಾಜಿ ಪ್ರಧಾನಿ ದೇವೇಗೌಡ ಅವರ ಧರ್ಮಪತ್ನಿ ತೀರ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋಗಳು ಹೊರಬಂದಿದ್ವು. ಒಂದು ದಾಂಪತ್ಯ ಜೀವನ, ಗಂಡ ಹೆಂಡತಿಯ ಬಾಂಧವ್ಯ, ಒಡನಾಟ ಹೇಗೆ ಇರ್ಬೇಕು ಅನ್ನೋದಕ್ಕೆ ಮಾರ್ಗದರ್ಶಿ ಅನ್ನುವಂತ ನಿಟ್ಟಿನಲ್ಲಿ ಆ ವಿಡಿಯೋವನ್ನ ಜನ ಎಲ್ಲ ಶೇರ್ ಮಾಡ್ಕೊಂಡಿದ್ರು. ಅದಕ್ಕೆ ಒಂದಷ್ಟು ಕಾಮೆಂಟ್ಗಳನ್ನೆಲ್ಲ ಹಾಕೊಂಡಿದ್ರು. ಅಷ್ಟು ಅದ್ಭುತವಾದಂತಹ ವಿಡಿಯೋ, ನಾವೇನೋ ಸಿನಿಮಾದಲ್ಲಿ ನೋಡ್ತಾ ಇದ್ದೇವೆ ಅನ್ನುವಂತ ರೀತಿಯಲ್ಲಿ ಫೀಲ್ ಅನ್ನ ಕೊಡುವಂತಹ ಒಂದು ಅದೃಶ್ಯ ಆಗಿತ್ತು. ಇಳಿ ವಯಸ್ಸಿನಲ್ಲಿ 72 ವರ್ಷ ದಾಂಪತ್ಯವನ್ನ ಜೊತೆಗೆ ಕಳೆದಿದ್ರು. ಇಳಿ ವಯಸ್ಸಿನಲ್ಲಿ ದೇವೇಗೌಡರು ತನ್ನ ಪತ್ನಿಗೆ ಊಟ ಮಾಡಿಸ್ತಾ ಇದ್ದಂತಹ ರೀತಿ, ಅವ್ರನ್ನ ಅನಾರೋಗ್ಯದ ಸಂದರ್ಭದಲ್ಲಿ ಅವರನ್ನ ಉಪಚಾರ ಮಾಡ್ತಾ ಇದ್ದಂತಹ ರೀತಿ, ಯಾರೋ ಒಬ್ರು ಆ ಸಂದರ್ಭವನ್ನ ಅವರಿಗೆ ಗೊತ್ತಿಲ್ಲದ ಹಾಗೆ ಕ್ಲಿಕ್ ಮಾಡ್ಕೊಂಡಿದ್ರು. ಯಾವುದು ನಾಟಕೀಯವಾಗಿ ಮಾಡಿದಂತಹ ವಿಡಿಯೋ ಅಲ್ಲ ಅದು. ಏನೋ ನೀನ್ ತಿಂದಂಗೆ ಮಾಡು, ನಾನು ತಿನ್ಸ್ದಂಗೆ ಮಾಡ್ತೇನೆ ಅಂತ ಮಾಡಿದಂತಹ ವಿಡಿಯೋ ಅಲ್ಲ ಅದು. ಸಹಜವಾಗಿ ಬಂದಂತಹ ವ್ಯಕ್ತವಾದಂತಹ ಪ್ರೀತಿಯನ್ನ ಯಾರೋ ಅಲ್ಲಿದ್ದವರು ಅದನ್ನ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿದ್ರು. ನಾವು ದಶಕದ ಹಿಂದೆ, 1-2 ದಶಕದಲ್ಲ, ಕೆಲವು ದಶಕಗಳ ಹಿಂದೆ ಆ ಚಿತ್ರಣವನ್ನ ನೋಡ್ತಾ ಇದ್ವಿ. ನಮ್ಮ ಈ ಹಳ್ಳಿಗಾಡಿನ ಜೀವನ, ಈ ಪಟ್ಟಣ ಪ್ರದೇಶಗಳು ಅಷ್ಟೆಲ್ಲ ಅಭಿವೃದ್ಧಿ ಹೊಂದಿರದಂತಹ ಕಾಲದಲ್ಲಿ, ಜೊತೆಗೆ ಈ ಮಾಧ್ಯಮಗಳು, ಆಧುನಿಕ ಮಾಧ್ಯಮಗಳು, ತಂತ್ರಜ್ಞಾನ ಅಷ್ಟೆಲ್ಲ ಮುಂದುವರೆದಿರದಂತಹ ಕಾಲದಲ್ಲಿ ನಮ್ಮ ಬಾಲ್ಯದಲ್ಲಿ ಅಂತಹ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ವಿ. ಹಳ್ಳಿಯಲ್ಲಿ ಹಿರಿಯ ವಯಸ್ಸಾದಂತಹ ದಂಪತಿ ಹೊಲ ಗದ್ದೆಗಳಿಗೆ ಹೋಗೋದು, ಜೊತೆಯಾಗಿ ಹೋಗೋದು, ಊಟ ಮಾಡೋದು, ಮನೆಗೆ ಬಂದಂತಹ ಸಂದರ್ಭದಲ್ಲಿ ಒಟ್ಟಿಗೆ ಕೂತು ಹರಟೋದು, ಎಲ್ಲವನ್ನು ಕೂಡ ನೋಡ್ತಾ ಇದ್ವಿ. ಆದ್ರೆ ಬರ್ತಾ ಅದೆಲ್ಲ ಮರೆಯಾಗಿ ಬೇರೆಯದ್ದೇ ರೀತಿಯಾದಂತಹ ಈ ದಾಂಪತ್ಯ ಅಂದ್ರೆ ಏನು ಅನ್ನೋದನ್ನ ಬೇರೆಯದ್ದೇ ರೀತಿಯಲ್ಲಿ ನಾವು ನೋಡ್ಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಈ ನಡುವೆ ಇಂತಹ ವಿಡಿಯೋ ತುಂಬಾನೇ ಮೆಚ್ಚುಗೆ ಗಳಿಸಿತ್ತು. ಜನ ಕೂಡ ಬಹಳ ಭಾವನಾತ್ಮಕವಾಗಿ ಆ ವಿಡಿಯೋಗಳನ್ನ ಸ್ವೀಕಾರ ಮಾಡಿದ್ರು. ಅದಾಗಿ 3 ದಿನ ಆಗ್ಲಿಲ್ಲ, ಅವರ ಅಂತ್ಯಕ್ರಿಯೆ ನಡೆದು, ದೇವೇಗೌಡ ಅವರ ಧರ್ಮಪತ್ನಿಯವರ ಅಂತ್ಯಕ್ರಿಯೆ ನಡೆದು ಕೆಲವೇ ದಿನದಲ್ಲಿ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಒಂದೇ ಮನೆಯಲ್ಲಿ 4 ದಾರುಣ ಅಂತ್ಯ ಕಂಡಂತಹ ವಿಚಾರ. ಬಹುಶಃ ಮಾಧ್ಯಮಗಳಲ್ಲಿ ನೋಡಿ ನೀವು ತಿಳ್ಕೊಂಡಿರ್ತೀರಿ. ಮೈಸೂರು ಜಿಲ್ಲೆಯ ಹುಣಸೂರಿನ ಹೊಸ ಮಾರುತಿ ಬಡಾವಣೆಯಲ್ಲಿ ಆದಂತಹ ದುರ್ಘಟನೆ ಇದು. ಗಂಡ ಹೆಂಡತಿ, 2 ಮಕ್ಕಳು, ಆತನ ತಾಯಿ, ಎಲ್ಲರೂ ವಾಸವಿದ್ರು. 5 ಜನ ವಾಸವಿದ್ದಂತಹ ಒಂದು ಮನೆ. ಹೊಸದಾಗಿ ಆ ಮನೆಗೆ ಬಂದಿದ್ರು. ಹೊಸದಾಗಿ ಮನೆ ಕಟ್ಟಿ ಅಲ್ಲಿ ಗೃಹ ಪ್ರವೇಶವನ್ನ ಮಾಡಿ ಸುಂದರ ಜೀವನವನ್ನ ಸಾಗಿಸ್ತಾ ಇದ್ದಂತಹ ಕುಟುಂಬ. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ,
ಕೆಟ್ಟ ಕಾಲನೋ ಅಥವಾ ಕೆಟ್ಟ ನಿರ್ಧಾರವೋ, ಕಾರಣಗಳು ಇನ್ನೂ ಕೂಡ ನಿಗೂಢವಾಗಿಯೇ ಇದೆ. ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಮಾಧ್ಯಮಗಳು ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ರೆ, ಆ ವಿಚಾರವನ್ನ ವಿಶ್ಲೇಷಣೆ ಮಾಡ್ತಾ ಇದ್ರೆ, ನೆರೆಹೊರೆಯವರ ಮಾತುಗಳು ಬೇರೆ ಬೇರೆ ರೀತಿಯಾಗಿದೆ. ಜೊತೆಗೆ ಕಂಟೆಂಟ್ ಕ್ರಿಯೇಟರ್ಗಳು ಕೂಡ ಈ ವಿಚಾರವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಹೇಳ್ತಾ ಇದ್ದಾರೆ ತನಿಖೆಯನ್ನ ಮಾಡ್ತಾ ಇದ್ದೇವೆ ಅಂತ. ಅದರ ಬಗ್ಗೆ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂಚೂರು ಹೇಳ್ಬಿಡ್ತೇನೆ ನಾನು. ಹರೀಶ್ ಅಂತ 42 ವರ್ಷ ವಯಸ್ಸಿನ ಆತನ ಪತ್ನಿ ನಿಶ್ಚಿತ 34 ವರ್ಷ. ನಿಕ್ಷಾ, ರಕ್ಷಾ ಇಬ್ರು ಮಕ್ಕಳು. ಒಬ್ಳು 12 ವರ್ಷ ವಯಸ್ಸಿನವಳು, ಇನ್ನೊಬ್ಳು 8 ವಯಸ್ಸಿನ ಪುಟ್ಟ ಮಕ್ಕಳು. ಇಬ್ರು ಮುದ್ದಾದ ಮಕ್ಕಳು. ಚೆನ್ನಾಗಿ ನಡೀತಿದ್ದಂತಹ ಸಂಸಾರ ಅಂತ ಅನ್ಕೋಬಹುದು. ಆದ್ರೆ ಸಂಸಾರದೊಳಗಿನ ವಿಚಾರ ಅವರಿಗೆ ಬಿಟ್ಟು ಬೇರೆಯವರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆಗಳು ಜೀವನ ಆದ್ಮೇಲೆ, ಸಂಸಾರ ಆದ್ಮೇಲೆ ಸಮಸ್ಯೆಗಳು ನಮಗೆ ಬರದೆ ಇನ್ನೊಬ್ಬರಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತಾ? ಎಲ್ಲವನ್ನು ಕೂಡ ಸಾಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಬಗೆಹರಿಸಲಾರದ ಸಮಸ್ಯೆ ಅವರಲ್ಲಿ ಇತ್ತ ಗೊತ್ತಿಲ್ಲ. ನಾನಾಗ್ಲೇ ಹೇಳ್ದಲ್ಲ, ತಾಯಿ ಕೂಡ ಇವರ ಜೊತೆಗೆ ವಾಸ ಇದ್ರು ಅಂತ. ತಾಯಿ ಕೆಲವು ದಿನದ ಹಿಂದೆ ಉತ್ತರ ಭಾರತಕ್ಕೆ ಪ್ರವಾಸ ಹೋಗಿದ್ರಂತೆ. ಹೋಗಿ ಬಂದ ನಂತರದಲ್ಲಿ ಅವರ ತಾಯಿಯ ಮನೆಗೆ ಮೈಸೂರಿಗೆ ಹೋಗಿರ್ತಾರೆ, ಪ್ರವಾಸ ಹೋಗಿ ಬಂದ ನಂತರ. ಹಾಗಾಗಿ ಈ ಮನೆಯಲ್ಲಿ 4 ಮಂದಿ ಮಾತ್ರ. ಅಂದುಕೊಂಡಂತೆ ಆಗಿದ್ದಿದ್ರೆ, ಏನು ಈ ನಿಶ್ಚಿತ ಇದಾರಲ್ಲ, ನಿಶ್ಚಿತ ಅವರು ತನ್ನ ಬಡಾವಣೆಯ ಸುತ್ತಮುತ್ತಲಿನ ಸ್ನೇಹಿತರ ಜೊತೆಗೆ ಇವತ್ತು ಇಲ್ಲಿಗೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಒಂದು ಟ್ರಿಪ್ ಹೋಗ್ಬೇಕಾಗಿತ್ತು. ದೇವರ ದರ್ಶನವನ್ನ ಮಾಡ್ಕೊಂಡು ಬರ್ಬೇಕಾಗಿತ್ತು. ಆದ್ರೆ ಆಗಿದ್ದು ನೋಡಿ, ಮಸಣ ಸೇರುವಂತಹ ಪರಿಸ್ಥಿತಿ ಬಂದೋದಾಗಿದೆ. ನಿನ್ನೆ ಬೆಳಗ್ಗೆ ಮನೆಯ ಪಕ್ಕದವರಿಗೆ ಆತನ ತಾಯಿ, ಹರೀಶನ ತಾಯಿ, ನಾನು ಅವ್ರ ತಾಯಿ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ದಲ್ಲ, ಅಲ್ಲಿಂದ ಫೋನ್ ಮಾಡ್ತಾಳೆ. ನಾನು ಮನೆಯವರಿಗೆ ಫೋನ್ ಮಾಡ್ತಾ ಇದ್ದೀನಿ, ಮಗನಿಗೆ ಫೋನ್ ಮಾಡ್ತಾ ಇದ್ದೀನಿ, ಸೊಸೆಗೆ ಫೋನ್ ಮಾಡ್ತಾ ಇದ್ದೀನಿ, ಇಬ್ರು ಕೂಡ ಫೋನ್ ಎತ್ತಾ ಇಲ್ಲ. ಜಸ್ಟ್ ಹೋಗಿ ಮನೆಗೆ ಹೋಗಿ ನೋಡಿ ಅಂತ ಅವ್ರು ಬಂದು ನೋಡ್ತಾರೆ. ಒಂದು 10-11 ಗಂಟೆ ಸುಮಾರಿಗೆ ಬೆಳಗ್ಗೆ ನೋಡಿದಂತ ಸಂದರ್ಭದಲ್ಲಿ ಬಾಗಿಲು ತೆಗೆಯೋದಿಲ್ಲ. ಕಿಟಕಿಯಲ್ಲಿ ನೋಡಿದಾಗ ಆ ಕೆಳಗಿನ ಗ್ರೌಂಡ್ ಫ್ಲೋರ್ ನಲ್ಲಿ ಇಬ್ಬರು ಮಂಚದ ಮೇಲೆ ಬಿದ್ದಿರ್ತಾರೆ. ಒಬ್ಳು ಮಗಳು ಕೆಳಗೆ ಮಂಚದ ಕೆಳಭಾಗದಲ್ಲಿ ಅಂಗಾತ ಬಿದ್ಕೊಂಡಿರ್ತಾರೆ. ಮೂವರು ಕೂಡ ಆ ಚಿತ್ರಣವನ್ನ ನೋಡಿ ಆ ಮಹಿಳೆ ಗಾಬರಿ ಬಿದ್ದಿರ್ತಾರೆ. ಹಿಂದಿನ ದಿನವಷ್ಟೇ ಚೆನ್ನಾಗಿ ಮಾತಾಡಿದ್ದವರು, ನಾವು ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವ, ನಾನು ಕೂಡ ಬರ್ತೇನೆ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ರು. ಖುಷಿ ಆಗಿದ್ದಂಥವ್ರು ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಕೂಡ ಬರ್ತಾ ಇದ್ರಂತೆ. ಅದು ನೆನ್ನೆ ಬಂದಿರ್ಲಿಲ್ಲ. ಇದನ್ನ ನೋಡಿದಾಗ ಸಹಜವಾಗಿ ಬೆಚ್ಚಿ ಬಿದ್ದಿದ್ದಾರೆ. ಹೇಗಿತ್ತು ಅಂತ ಹೇಳಿದ್ರೆ, ಸಂಪೂರ್ಣ ಮೂಗು ಬಾಯಿಗೆ ಪ್ಲಾಸ್ಟರ್ ಹಾಕಿ ಮುಚ್ಚಿದ ರೀತಿಯಲ್ಲಿ. ಇದನ್ನ ಕಂಡು ತಕ್ಷಣ ಅಕ್ಕಪಕ್ಕದವರಿಗೆಲ್ಲ ವಿಚಾರ ತಿಳಿಸ್ತಾರೆ. ನಂತರ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರು ಬಂದು ಬಾಗಿಲನ್ನ ಒಡೆದು ಒಳಗೆ ಹೋದಂತಹ ಸಂದರ್ಭದಲ್ಲಿ ಚಿತ್ರಣ ಗೊತ್ತಾಗುತ್ತೆ. ಮೇಲ್ಬದಿಯಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲಿ 3 ಬಿದ್ದಿರ್ತಾರೆ ಮೃತಪಟ್ಟು. ಮೊದಲ ಮಹಡಿಯಲ್ಲಿ ಈ 3ರನ್ನ ಬಲಿ ಪಡೆದಂತಹ ಹರೀಶ ಅಲ್ಲಿ ಸುಸೈಡ್ ಮಾಡ್ಕೊಂಡಿರ್ತಾನೆ. ಅಲ್ಲಿಗೆ ಒಂದೇ ಮನೆಯ 4 ಒಂದೇ ದಿನ ಪ್ರಾಣ ಬಿಟ್ಟಿದ್ದಾರೆ. ಪೊಲೀಸರು ಬರ್ತಾರೆ, ಸುತ್ತಮುತ್ತಲೆಲ್ಲ ನೋಡ್ತಾರೆ. ಬಂದು ಮಹಜರು ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಒಂದು ನೋಟ್ಬುಕ್ ನಲ್ಲಿ ಡೆತ್ ನೋಟ್ ಅನ್ನ ಬರೆದಿರ್ತಾರಂತೆ. 4 ಪುಟದ ಡೆತ್ ನೋಟ್ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣ ಅದು ಬಹಿರಂಗ ಆಗ್ಲಿಲ್ಲ. ಅದರಲ್ಲಿ ಕೆಲವು ವಿಚಾರವನ್ನ ಹೇಳಿದ್ದಾರೆ. ತನ್ನ ತಾಯಿಗೆ ಮೆನ್ಷನ್ ಮಾಡಿ, ನನ್ನ ಕೊನೆಯ ವಿಷ ಸಾರಿ ಅಂತ ಏನೋ ಮೆನ್ಷನ್ ಮಾಡಿ ಅದನ್ನ ಬರೆದಿದ್ದಾರೆ. ಅದರ ಆಚೆಗೆ ತನ್ನಲ್ಲಿದ್ದಂತಹ ಆಸ್ತಿ, ವಾಹನವನ್ನ ಯಾರ್ಯಾರಿಗೆ ಕೊಡ್ಬೇಕು, ನನ್ನ ಲಾಕರ್ ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಲಾಕರ್ ಕೀಯಲ್ಲಿ ಇದೆ, ಯಾವ್ಯಾವ ಡಾಕ್ಯುಮೆಂಟ್ ಅನ್ನ, ಯಾವ ಆಸ್ತಿಯನ್ನ ಯಾರ್ಯಾರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿ ಡೆತ್ ನೋಟ್ ಅನ್ನ ಬರೆದಿದ್ದಾರಂತೆ. ಅದರ ಆಚೆಗೆ ಏನು ಕೂಡ ಮೆನ್ಷನ್ ಮಾಡ್ಲಿಲ್ಲ ಅನ್ನುವಂತ ವಿಚಾರ ಸದ್ಯಕ್ಕೆ ಗೊತ್ತಿಲ್ಲ. ಪೊಲೀಸ್ ತನಿಖೆ ನಡೀತಾ ಇದೆ. ಈ ಡೆತ್ ನೋಟ್ ಅಲ್ಲಿ ಇನ್ನು ಬೇರೆ ವಿಚಾರಗಳು ಸಿಕ್ಕಿದಾವ, ಅದನ್ನ ಪೊಲೀಸರಷ್ಟೇ ಬಹಿರಂಗ ಪಡಿಸಬೇಕಾಗಿರುವವರು. ನಿಖರವಾದ ಕಾರಣ, ಯಾಕಾಗಿ ಎಲ್ಲರನ್ನ ಹತ್ಯೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡೆ, ಸಾವಿಗೆ ಕಾರಣ ಏನು, ಇದಕ್ಕೆ 3ರನ್ನ ಮುಗಿಸೋದಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ಅದನ್ನೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಅನ್ನೋಂಥ ವಿಚಾರ ಇದೆ. ಪೊಲೀಸರಿಗೆ ಸಿಕ್ಕಿದಿರ್ಬೋದು, ಹೇಳಕ್ಕಾಗೋದಿಕ್ಕಿಲ್ಲ. ಯಾಕಂತಂದ್ರೆ ಆರಂಭದಲ್ಲಿ ಒಂದು ಪೊಲೀಸರ ದಾಖಲೆಗಳನ್ನ ಪರಿಶೀಲನೆ ನಡೆಸಿದವರು. ಹಾಗಾಗಿ ಸಹಜವಾಗಿ ಪೊಲೀಸರು ತಮಗೆ ಸಿಕ್ಕ ದಾಖಲೆಯನ್ನ ಬಹಿರಂಗ ಪಡಿಸೋದಿಲ್ಲ ತನಿಖೆ ಮುಗಿಯುವವರೆಗೂ ಕೂಡ. ನೋಡೋಣ, ತನಿಖೆಯನ್ನ ಆರಂಭಿಸಿದ್ದಾರೆ. ಮಲ್ಲಿಕಾರ್ಜುನ ಬಾಲದಂಡಿ ಮೈಸೂರು ಜಿಲ್ಲಾ SP ನೇತೃತ್ವದಲ್ಲಿ ಬಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆಕ್ಚುಲಿ ಈತನ ಬಿಸ್ನೆಸ್ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಇದಾವಲ್ಲ ಈ ಪ್ರೈವೇಟ್ ಫಿನಾನ್ಸ್ ಏಜೆನ್ಸಿ ಅವರು ಫೈನಾನ್ಸ್ ಕೊಡೋದು, ವಾಹನಗಳನ್ನ, ಸಹಜವಾಗಿ ವಾಹನ ಖರೀದಿಗೆ ಸಾಲ ಕೊಡ್ತಾರೆ. ಆ ಸಾಲ ರಿಕವರ್ ಆಗದಿದ್ದಂತಹ ಸಂದರ್ಭದಲ್ಲಿ, ನಾವು ಸಾಲ ಮರುಪಾವತಿ ಮಾಡದಿದ್ದಂತಹ ಸಂದರ್ಭದಲ್ಲಿ ವಾಹನಗಳನ್ನ ಸೀಸ್ ಮಾಡೋದು, ತಂದು ನಂತರ ಹರಾಜು ಹಾಕುವ ಪ್ರಕ್ರಿಯೆ, ಬೇರೆ ಬೇರೆ ರೀತಿಯಂತ ಕೆಲಸ ಮಾಡೋದು, ಅಂತ ಚಟುವಟಿಕೆಯಲ್ಲಿ ಈತ ಹರೀಶ ತೊಡಗಿಸ್ಕೊಂಡಿದ್ದ. ಜೊತೆಗೆ ಒಂದಷ್ಟು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದ ಅಂತ.
ಅಲ್ಲಿ ಏನಾದ್ರೂ ಈತನಿಗೆ ಸಾಲ ಇತ್ತಾ? ಆ ಮನೆಯವರು ಹೇಳೋ ಪ್ರಕಾರ ದೊಡ್ಡ ಮಟ್ಟಿಗಿನ ಸಾಲ ಏನು ಇರ್ಲಿಲ್ಲ ಅಂತೆ. ಪ್ರಾಣ ತೆಗೆಯುವಷ್ಟು, ಪ್ರಾಣವನ್ನ ತೆಗೆದುಕೊಳ್ಳುವಂತಹ ಮಟ್ಟಿಗಿನ ಸಾಲ ಇರ್ಲಿಲ್ಲ ಅನ್ನುವಂತ ವಿಚಾರವನ್ನ ಮನೆಯವರು ಹೇಳ್ತಾ ಇದ್ದಾರೆ, ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದ್ರ ಆಚೆಗಿನ ವಿಚಾರಗಳು ಏನಿತ್ತು, ಕೌಟುಂಬಿಕವಾಗಿ ಏನಾದ್ರೂ ಗಲಾಟೆಗಳಿದ್ವಾ? ಅಥವಾ ಗಲಾಟೆಗಳು ಇದ್ದೇ ಇರುತ್ತೆ, ಕೌಟುಂಬಿಕ ವೈಮನಸ್ಸು ಇದ್ದೇ ಇರುತ್ತೆ. ಆದ್ರೆ ಇಷ್ಟರ ಮಟ್ಟಿಗೆ ಇಷ್ಟು ವಿಕೋಪಕ್ಕೆ ಹೋಗುವಂತಹ ಗಲಾಟೆ ಏನಾದ್ರು ಸಂಭವಿಸಿತ್ತ? ಅವರಲ್ಲಿ ವೈಮನಸ್ಸು ಮೂಡಿತಾ? ಅದಕ್ಕೆ ಉತ್ತರ ಈವರೆಗೆ ಸಿಕ್ಕಿಲ್ಲ. ಪೊಲೀಸರು ಅವರ ಮೊಬೈಲ್ಗಳನ್ನ ವಶಕ್ಕೆ ಪಡೆದು ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ ನ ನೋಡ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ ಚಾಟ್ಸ್, ಮೊಬೈಲ್ ಕಾಲ್ ಯಾರಿಗೆ ಹೋಗಿದೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾದ್ರು ವಿಚಾರಗಳು ಬರುತ್ತಾ ನಂತರ ಗೊತ್ತಾಗ್ಲಿಕ್ಕಿದೆ. ಪೊಲೀಸರು ತನಿಖೆ ನಡೆಸಿ ಸಂಪೂರ್ಣ ಮುಗ್ದ ನಂತರದಲ್ಲಿ ಆ ವಿಚಾರ ಗೊತ್ತಾಗಬೇಕಾಗಿದೆ. ಈ ಮಧ್ಯದಲ್ಲಿ ಮೊನ್ನೆ ದಿನ ಸಂಜೆ ಆತನ ತಾಯಿಗೂ ಕೂಡ ಫೋನ್ ಮಾಡಿದ್ದಂತೆ. ಯಾವಾಗ ಬರ್ತೀರಿ, ಮೊಮ್ಮಕ್ಕಳ ಜೊತೆ ಕೂಡ ಮಾತಾಡಿದ್ದಾರೆ ಅವರು. ಯಾವಾಗ ಬರ್ತೀರಿ ಮನೆಗೆ ಅಂತೆಲ್ಲ ಮಾತಾಡ್ಕೊಂಡಿದ್ದಾರೆ. ಹೇಗಿದ್ದೀರಿ ಏನು ಅಂತೆಲ್ಲ ಮಾತಾಡ್ಕೊಂಡು ಚೆನ್ನಾಗೇ ಮಾತಾಡಿದ್ದಾರೆ. ಆದ್ರೆ ರಾತ್ರಿ ಹೊತ್ತು ಹೇಗಾಯ್ತು ಅಂತ ಗೊತ್ತಿಲ್ಲ. ಏನಾಯ್ತು ಅನ್ನೋದು ಕೂಡ ನಿಗೂಢವಾಗಿ ಇದೆ. ನನ್ಗನ್ಸೋದು ಇದನ್ನ ಮಧ್ಯರಾತ್ರಿ ವೇಳೆ ಮಾಡಿ ಮುಗಿಸಿದ್ದಾರೆ. ಈ ಕೃತ್ಯವನ್ನ ಮಾಡಿದ್ದಾನೆ ಆತ. ಯಾಕೆಂತ ಹೇಳಿದ್ರೆ ಎಲ್ರು ಮಲಗಿರುವಂತಹ ಸಮಯದಲ್ಲೇ ಈತ ಈ ಕೃತ್ಯವನ್ನ ಎಸಗಿರುವಂತಹ ಸಾಧ್ಯತೆ ದಟ್ಟವಾಗಿದೆ. ಇಲ್ಲದಿದ್ರೆ ಪ್ರತಿರೋಧ ಒಡ್ಡುವಂತಹ ಅವಕಾಶ ಇರ್ತಾ ಇತ್ತು. ಜೊತೆಗೆ ಚೀರಾಟ ಏನಾದ್ರೂ ಕೇಳಿಸ್ಬೇಕಾಗಿತ್ತು ಅಕ್ಕಪಕ್ಕದವರ ಮನೆಯವರಿಗೆ. ಹಾಗಾಗಿ ಎಲ್ರು ನಿದ್ದೆಯಲ್ಲಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿ ಆದ್ರೂ ಕೂಡ ಈ ಮೂವರನ್ನ ಕನಿಷ್ಠ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅನ್ನೋದು ಕೂಡ ಆಗ್ತಾ ಇಲ್ಲ. ಈಗ ಒಬ್ಬರಿಗೆ ಬಾಯಿಗೆ ಪ್ಲಾಸ್ಟರ್ ಸುತ್ತದ, ಮುಗಿಗೆ ಪ್ಲಾಸ್ಟರ್ ಸುತ್ತದ ಅಂದ ತಕ್ಷಣ ಇನ್ನಿಬ್ಬರು ಆ ಸಂದರ್ಭದಲ್ಲಿ ಪ್ರತಿರೋಧ ಒಡ್ಡಿರ್ತಾರೆ. ಸ್ವಲ್ಪ ಆದ್ರೂ ಎಚ್ಚರ ಆಗ್ಬೇಕಾಗಿತ್ತು, ಅಥವಾ ಬೇರೆ ಏನಾದ್ರು ಗೊತ್ತಿಲ್ಲ ಏನಾಯ್ತು ಅನ್ನೋದು. ತನಿಖೆ ಮಾಡಿದಾಗ್ಲೂ ಸಮೇತ ಅದು ಗೊತ್ತಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅಲ್ಲಿ ಇದ್ದವರು ಮೂರು ಜನ ಪ್ರಾಣ ಬಿಟ್ಟಿದ್ದಾರೆ. ಜೊತೆಗೆ ಆತನು ಕೂಡ ಹೋಗಿದ್ದಾನೆ. ಇನ್ಯಾರನ್ನ ಕ್ಲಾರಿಟಿ ಕೇಳೋದು? ಆದ್ರೆ ಆತನದು ಸಮಸ್ಯೆ ಏನೇ ಇದಿರ್ಬೋದು, ಆದ್ರೆ ಆ ಪುಟ್ಟ ಮಕ್ಳು ಏನ್ ಮಾಡಿದ್ವು ಅನ್ನುವಂಥದ್ದು 12 ವರ್ಷ 8 ವರ್ಷ ಇಬ್ರು ಹೆಣ್ಣು ಮಕ್ಕಳು. ಈಗಿನ ದಿನಮಾನದಲ್ಲಿ ಮದುವೆ ಆಗೋದು ದೊಡ್ಡ ವಿಷಯ ಅಲ್ಲ. ಮದುವೆ ಆದ ನಂತರದಲ್ಲಿ ಮಕ್ಕಳನ್ನ ಪಡೆಯೋದಕ್ಕೆ ಏನೆಲ್ಲಾ ಹರಕೆ ಹೊರ್ತಾರೆ, ಏನೆಲ್ಲಾ ಟ್ರೀಟ್ಮೆಂಟ್ ಮಾಡ್ತಾರೆ. ಆರಂಭದಲ್ಲಿ ಮಕ್ಕಳು ಬೇಡ ಅಂತ ದಿನ ದೂಡ್ತಾರೆ, ನಂತರದಲ್ಲಿ ಮಕ್ಕಳು ಬೇಕು ಅಂತ ಅನ್ನುವಂತಹ ಸಂದರ್ಭದಲ್ಲಿ ಮಕ್ಕಳು ಆಗೋದಿಲ್ಲ. ಆದ್ರೆ ಈತನ ಅದೃಷ್ಟಕ್ಕೆ ಇಬ್ಬರು ಕೂಡ ಹೆಣ್ಣು ಮಕ್ಕಳಾಗಿದ್ದಾರೆ. ಹೇಗೆ ತಾನೇ ಆತನಿಗೆ ಮನಸ್ಸು ಬಂತು? ನನಗನ್ಸೋದು ಈತ ಮಾನಸಿಕವಾಗಿ ಸ್ಥಿಮಿತವನ್ನ ಕಳೆದುಕೊಂಡಿದ್ದಂತಹ ಸಂದರ್ಭದಲ್ಲಿ, ಮಾನಸಿಕವಾಗಿ ಸರಿಯಾಗಿದ್ದಿದ್ರೆ ಖಂಡಿತ ಇಂತಹ ನಿರ್ಧಾರವನ್ನ, ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣು ಮಕ್ಕಳ್ರಿ, ಎಲ್ಲಿತ್ತು ಅವರ ಜೀವನ? ಈ ರೀತಿಯಾದಂತಹ ನಿರ್ಧಾರ ಅಂತ ತೆಗೆದುಕೊಳ್ಳೋದಾದ್ರೆ ಆ ಮದುವೆ ಯಾಕೆ ಬೇಕು, ಮಕ್ಳು ಯಾಕೆ ಬೇಕು, ಸಂಸಾರ ಅನ್ನೋದು ಯಾಕೆ ಬೇಕು? ಒಂದ್ ವೇಳೆ ಗಂಡ ಹೆಂಡತಿ ಮಧ್ಯೆ ಏನೋ ಇದ್ರು ಕೂಡ ಅವ್ರೇನಾದ್ರು ಮಾಡ್ಕೊಳ್ಳಿ. ಆದ್ರೆ ಈ ಮಕ್ಕಳು ಆತನ ಬಿಸ್ನೆಸ್ ಅಲ್ಲಿ ಅಡ್ಡಗಾಲಾಗ್ತಾವ, ಆತನ ಸಂಸಾರದ ವಿಚಾರದಲ್ಲಿ ಏನಾದ್ರು, ಅಂದ್ರೆ ಗಂಡ ಹೆಂಡತಿಯ ನಡುವಿನ ಗಲಾಟೆ ವಿಚಾರದಲ್ಲಿ ಏನಾದ್ರು ಅಡ್ಡಗಾಲಾಗ್ತಾವ, ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಅಡ್ಡಗಾಲಾಗ್ತಾವ. ಅವುಗಳ ಪಾಡಿಗೆ ಅವುಗಳು ಶಾಲೆಗೆ ಓದೋದು, ಬರೆಯೋದು, ಆಟ ಪಾಠ ಇತ್ಯಾದಿ ಆ ಚೈಲ್ಡ್ಹುಡ್ ಅನ್ನ ಎಂಜಾಯ್ ಮಾಡ್ತಿದ್ದಂತಹ ಮಕ್ಕಳು. ನಮ್ಗೆ ಬೇರೆಯವ್ರ ಮನೆಯಲ್ಲಿ ಯಾರೋ ಇಂತಹ ಘಟನೆ ಆದಾಗ್ಲೂ ನಮ್ ಗಂಟ್ಲು ಕಟ್ಟದಂತೆ ಆಗುತ್ತೆ. പക്ഷെ ಆತನ ಮನಸ್ಥಿತಿ ಹೇಗೆ ಇದ್ದಿರ್ಬೋದು ಅನ್ನೋದು. ನಮ್ಮಲ್ಲಿ ಕೆಲವರು ಈ ಪ್ರಾಣಿಗಳಿಗೆ ಹಿಂಸೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಕನಿಷ್ಠ ಮನೆ ಮುಂದೆ ನಾಯಿ ಬಂದಾಗ್ಲೂ ಅದನ್ನ ಓಡಿಸೋದಕ್ಕೆ, ಅವುಗಳನ್ನ ಅಲ್ಲಿಂದ ಬೇರೆ ಕಡೆ ಓಡಿಸೋದಕ್ಕೆ ಹಿಂಜರಿತಾರೆ. ಆದ್ರೆ ಈ ಮನುಷ್ಯನನ್ನ ಬಲಿ ಪಡೆಯೋದು, ಪ್ರಾಣ ತೆಗೆಯೋದು ಇಷ್ಟು ಸುಲಭನ? ಒಂದಲ್ಲ, ಎರಡಲ್ಲ, ಮೂರು ಜನನ ಜೊತೆಗೆ ಆತನದು ಕೂಡ 4 ಪ್ರಾಣ ತೆಗೆಯೋದಂದ್ರೆ ಇಷ್ಟೊಂದು ಸುಲಭನಂತ ಅನ್ಸ್ಬಿಡುತ್ತೆ. ಈ ಮಧ್ಯದಲ್ಲಿ ಆತ ಸ್ನೇಹಿತನಿಗೇನೋ ಕಾಲ್ ಮಾಡಿದಂತೆ, ಮೆಸೇಜ್ ಹಾಕಿದಂತೆ, ನನ್ನ ಸಣ್ಣ ಪುಟ್ಟ ಸಾಲ ಇತ್ತು, ಎಲ್ಲವನ್ನು ಕೂಡ ಚುಕ್ತಾ ಮಾಡಿದ್ದೀನಿ, ಜೊತೆಗೆ ಜೀವನ ಕೂಡ ಚುಕ್ತಾ ಆಗ್ತಾ ಇದೆ ಅಂತ ಅಲ್ಲೇ ಮುನ್ಸೂಚನೆ ಕೊಟ್ಟಿದ್ದಾನೆ. ಈ ರೀತಿಯಾಗಿ ಎಲ್ಲರ ಜೀವವನ್ನು ಚುಕ್ತಾ ಮಾಡ್ತಾನೆ ಅಂತ ಯಾರು ಕೂಡ ಊಹಿಸಿರ್ಲಿಕ್ಕಿಲ್ಲ. ಆದ್ರೆ ಆ ಮೂವರ ಪ್ರಾಣ ತೆಗೆದ ಆತನ ಸಾವಿಗೆ ಅಂತೂ ಕ್ಷಮೆ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಅದ್ರಲ್ಲೂ ಆ ಇಬ್ರು ಮಕ್ಕಳ ಪ್ರಾಣ ತೆಗ್ದಿದ್ದಾನಲ್ಲ, ಅದಕ್ಕೆ ಕ್ಷಮೆ ಇಲ್ಲ. ಆ ಪುಟ್ಟ ಮಕ್ಕಳ ಆತ್ಮಕ್ಕಾದ್ರೂ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಕಂಟೆಂಟ್ ನೋಡಿದಕ್ಕಾಗಿ. ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಧನ್ಯವಾದ. ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.